ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮಕರ ರಾಶಿಯವರ ಜೀವನದಲ್ಲಿ ಏಪ್ರಿಲ್ 2 ವಿಶೇಷವಾಗಿರುವಂತಹ ಹುಣ್ಣಿಮೆ ಮುಗಿದ ನಂತರ ಇವರ ಮನೆಯಲ್ಲಿ ಮತ್ತು ಇವರ ಜೀವನದಲ್ಲಿ ನಡೆಯುವಂತಹ ವಿಶೇಷವಾಗಿರುವಂತಹ ಘಟನೆಗಳನ್ನು ತಿಳಿದುಕೊಂಡರೆ ಖಂಡಿತವಾಗಿ ಆಶ್ಚರ್ಯ ಪಡ್ತೀರಾ. ನಿಮ್ಮ ಜೀವನದಲ್ಲಿ ಮಕರ ರಾಶಿಯವರೇ ನೀವು ಎಂದೂ ಕೂಡ ಊಹೆಗೂ ನಿಲುಕದ ನಿಮ್ಮ ಜೀವನದ ವಿಶೇಷವಾದ ಅಧ್ಯಾಯವನ್ನು ಶುರು ಮಾಡುವ ಸಮಯ ಈಗ ಪ್ರಾರಂಭವಾಗ್ತಾ ಇದೆ. ಖಂಡಿತವಾಗಿ ಏಪ್ರಿಲ್ 1ರಿಂದ 6ನೇ ತಾರೀಕಿನವರೆಗೂ ಕೂಡ ನಿಮ್ಮ ಮನೆಯಲ್ಲಿ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಘಟನೆಗಳು ನಡೆಯೋದಕ್ಕೆ ಸಾಧ್ಯವಾಗುತ್ತೆ. ಏಕೆಂದರೆ ಈ ಒಂದು ಏಪ್ರಿಲ್ ತಿಂಗಳು ನಿಮ್ಮ ಬಾಳಿಗೆ ಬಂಗಾರದಂತಹ ಸುವರ್ಣ ಯುಗ ಪ್ರಾರಂಭ ಮಾಡುವಂತಹ ಅಧ್ಯಾಯ ಅಂತ ಹೇಳಬಹುದು. ಈ 4-5 ದಿನಗಳ ನಂತರ ನಿಮಗೆ ಮರಣವೇ ಬಂದರೂ ಕೂಡ ಈ ಒಂದು ವಸ್ತುವನ್ನು ಯಾರಿಗೂ ಕೊಡಬಾರದು. ಕೊಟ್ಟರೆ ಖಚಿತವಾಗಿ ಮನೆ, ಆಸ್ತಿ, ಮಕ್ಕಳು ಎಲ್ಲವನ್ನ ಕಳೆದುಕೊಳ್ಳಬೇಕಾದಂತಹ ಪರಿಸ್ಥಿತಿ ಬರುತ್ತದೆ. ಏಕೆಂದರೆ ವಿಶೇಷವಾಗಿ ಏಪ್ರಿಲ್ ತಿಂಗಳು 2ನೇ ತಾರೀಕು ಅದ್ಭುತವಾಗಿರುವ ಹುಣ್ಣಿಮೆ ಇರೋದ್ರಿಂದ ಈ ಹುಣ್ಣಿಮೆ ಬಹಳಷ್ಟು ಶಕ್ತಿಶಾಲಿಯಾಗಿತ್ತು. ಅಷ್ಟೇ ಅಲ್ಲದೆ ವಿಶೇಷವಾಗಿ ಏಪ್ರಿಲ್ 3ನೇ ತಾರೀಕು ನಿಮ್ಮ ಜೀವನದಲ್ಲಿ ಅದ್ಭುತವಾದ ಸಮಯಗಳು ಶುರುವಾಗುತ್ತೆ. ಏಪ್ರಿಲ್ 5 ಸಂಕಷ್ಟಹರ ಚತುರ್ಥಿ ಕೂಡ ಬರ್ತಾ ಇರೋದ್ರಿಂದ ಈ ಸಂದರ್ಭಗಳಲ್ಲಿ ಗ್ರಹಗಳ ಶಕ್ತಿ ಹೆಚ್ಚಾಗಿರುತ್ತೆ. ಹನುಮ ಜಯಂತಿ ಕೂಡ ಮುಗಿದಿದೆ. ಈ ಸಮಯದಲ್ಲಿ ನೀವು ಮಾಡುವಂತಹ ಪ್ರತಿಯೊಂದು ಒಳ್ಳೆಯ ಕರ್ಮಗಳು ಒಳ್ಳೆಯ ಫಲಿತಾಂಶವನ್ನು ನೀಡೋದಕ್ಕೆ ನಿಮಗೆ ಸಮಾಪ್ತಿಯಾಗಿ ಸಂಪೂರ್ಣವಾಗಿ ಆಶೀರ್ವಾದವನ್ನು ನೀಡ್ತಾ ಇದೆ. ಅಷ್ಟೇ ಅಲ್ಲದೆ ಹುಣ್ಣಿಮೆಯ ದಿನ ಹನುಮಾನ್ ಜಯಂತಿ ಕೂಡ ಬಂದಿತ್ತು. ಅದರಿಂದಾಗಿ ನಿಮ್ಮ ಜೀವನದಲ್ಲಿ ವಿಶೇಷವಾದ ಗ್ರಹಗಳ ನಕ್ಷತ್ರಗಳ ಬದಲಾವಣೆ ನೇರವಾದ ಪರಿಣಾಮವನ್ನು ನಿಮ್ಮ ಜೀವನದ ಮೇಲೆ ಬೀರುತ್ತದೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಕಷ್ಟಗಳು ಕಣ್ಮರೆಯಾಗುತ್ತೆ. ವಿಶೇಷವಾಗಿ ಹೊಸದಾದ ಒಂದು ಲಾಭವನ್ನು ಯೋಗವನ್ನು ಸೃಷ್ಟಿ ಮಾಡ್ತಾ ಇರೋದ್ರಿಂದ ಖಂಡಿತ ಈ ರಾಶಿ ಚಕ್ರದವರಿಗೆ ನಿಮ್ಮ ಪ್ರಾಣವನ್ನು ಕಳೆದುಕೊಂಡರೂ ಕೂಡ ನಾಳೆ ಈ ಒಂದು ವಸ್ತುವನ್ನು ಯಾರಿಗೂ ಕೊಡಬಾರ್ದು. ಏಕೆಂದರೆ ಖಂಡಿತವಾಗಿ ಪ್ರಾಣಕ್ಕಿಂತ ಹೆಚ್ಚಾಗಿ ನೀವು ಪ್ರೀತಿಸುವಂತಹ ಕುಟುಂಬ, ಮನೆ, ಮಕ್ಕಳು, ಗೌರವ, ಆಸ್ತಿ ಎಲ್ಲವನ್ನ ಕಳೆದುಕೊಳ್ಳಬೇಕಾಗುತ್ತೆ. ಆದ್ದರಿಂದ ಈ ಸಮಯ ನೀವು ಈ ಒಂದು ವಸ್ತುವನ್ನ ತಪ್ಪಾಗಿ ಕೂಡ ಯೋಚನೆ ಮಾಡಿ ಯಾರ ಕೈಲೂ ಕೂಡ ಕೊಡಬೇಡಿ. ಏಕೆಂದ್ರೆ ತಪ್ಪಾಗಿರುವಂತಹ ವ್ಯಕ್ತಿಯ ಬಳಿ ನಮ್ಮ ವಿಶೇಷವಾದ ವಸ್ತುಗಳು ಅಥವಾ ಸಮಯ ಒಮ್ಮೆ ಅವರ ಕೈ ಸೇರಿದ್ರೆ ಖಂಡಿತವಾಗಿ ಎಲ್ಲವನ್ನ ನಾಶ ಮಾಡಿಬಿಡ್ತಾರೆ. ನಿಮ್ಮ ಮನೆಗೆ ತಪ್ಪಾಗಿ ಕೂಡ ಯಾರಾದರೂ ಬಂದರೂ ಕೂಡ ಅದನ್ನ ಕೊಡಬೇಡಿ. ಖಂಡಿತವಾಗಿ ಸಂದರ್ಭದಲ್ಲಿ ನೀವು ನಿರ್ಲಕ್ಷ್ಯ ಮಾಡಿದ್ರೆ ಆ ವಸ್ತುವನ್ನ ನೀಡಲ್ಪಟ್ರೆ ಎಲ್ಲವನ್ನ ಕಳೆದುಕೊಳ್ಳುವಂತಹ ನಿಮ್ಮ ಅದೃಷ್ಟವನ್ನ ಕೈತಪ್ಪಿಸಿ ಹೋಗುವಂತಹ ಸಮಯ. ಆದ್ದರಿಂದ ನಿಮ್ಮ ಹಣ ಬರವೇ ಹಾಳಾಗುತ್ತದೆ. ಒಟ್ಟಾರೆಯಾಗಿ ಸಮಯ ನಿಮ್ಮ ಜೀವನದಲ್ಲಿ ನರಕಕ್ಕಿಂತಲೂ ಕೆಟ್ಟದಾಗಿ ಮಾಡುವಂತಹ ಕೆಲವೊಂದಿಷ್ಟು ಜನರು ನಿಮ್ಮ ಪಕ್ಕದಲ್ಲೇ ಇರ್ತಾರೆ. ಈ ಒಂದು ವಿಶೇಷವಾದ ಏಪ್ರಿಲ್ ತಿಂಗಳು ಸಾಮಾನ್ಯವಾದ ದಿನವಲ್ಲ. ನಿಮ್ಮ ಜೀವನದಲ್ಲಿ ಒಂದು ಗ್ರಹ ರೂಪುಗೊಳ್ತಾ ಇದೆ. ಅದನ್ನು ಕೇಳಿದ ನಂತರ ನೀವು ಧನ್ಯರಾಗ್ತೀರಾ ಎಂದು ಹೇಳಬಹುದು. ನೀವು ವೈಭವ ಮತ್ತು ಸಂಪ್ರದಾಯ ನಿಮ್ಮ ಜೀವನದ ದಿನಚರ್ಯವನ್ನ ಮತ್ತು ಈ ಬೆಳಗಿನ ನಿಮ್ಮ ಜೀವನದ ದಿನಚರಿಯನ್ನ ಬದಲಾಯಿಸ್ತಾ ಹೋಗುತ್ತೆ. ನೀವು ಜೀವನ ಪೂರ್ತಿ ಕಾಲಕ್ರಮೇಣ ನೋಡುತ್ತಿರುವಂತಹ ವಿಶೇಷವಾಗಿರುವಂತಹ ಮಹಾನ್ ಪವಾಡಗಳು ನಿಮ್ಮ ಮುಖದಲ್ಲಿ ನಗುವನ್ನು ತರಿಸುತ್ತದೆ ಮತ್ತು ನಿಮ್ಮ ಬಾಯಿಯಲ್ಲಿ ಎಲ್ಲರೂ ಕೂಡ ಹೇಳ್ತಾರೆ ವಿಶೇಷವಾಗಿ ಈ ವ್ಯಕ್ತಿ ಎಷ್ಟು ಬೇಗ ಶ್ರೀಮಂತಿಕೆಯನ್ನು ಪಡೆದುಕೊಂಡ. ಎಲ್ಲರ ಬಾಯಿ ಮೇಲೂ ಕೂಡ ಬೆರಳಿಟ್ಟುಕೊಳ್ಳುವಂತಹ ಸಮಯ ಈಗ ಶುರುವಾಗ್ತಾ ಇದೆ. ವಿಶೇಷವಾಗಿ ಈ ಸಮಯದಲ್ಲಿ ಮಕರ ರಾಶಿಯವರ ಬಾಳಿನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ದ್ವಂದ್ವ ಸಮಸ್ಯೆಗಳು ಇಲ್ಲದೇ ಇರುವಂತಹ ಆತಂಕಗಳನ್ನು ದೂರ ಮಾಡಿಕೊಳ್ಳುವಂತಹ ಸಂದರ್ಭ ಅಂತಾನೆ ಹೇಳಬಹುದು. ಏಕೆಂದರೆ ನಿಮ್ಮನ್ನ ನೋಡಿ ಎಲ್ಲರೂ ಕೂಡ ಎಷ್ಟು ಅದ್ಭುತವಾಗಿರುವಂತಹ ಜೀವನವನ್ನು ನಡೆಸ್ತಾ ಇದ್ದಾರೆ, ಇವರಿಗೆ ಇಷ್ಟೊಂದು ಶ್ರೀಮಂತಿಕೆ ಇಷ್ಟು ಬೇಗನೆ ಹೇಗೆ ಬಂತು ಅಂತ ಪ್ರಶ್ನೆ ಮಾಡುವಂತಹ ಸಮಯ. ಎಲ್ಲರೂ ಕೂಡ ಆಶ್ಚರ್ಯಚಕಿತರಾಗಿ ನಿಮ್ಮನ್ನೇ ನೋಡ್ತಾರೆ. ಅಷ್ಟು ಶ್ರೀಮಂತಿಕೆಯನ್ನು ನೀವು ಬರಮಾಡ್ಕೊಳ್ತೀರಾ. ನಿಮ್ಮ ಮುಖದಲ್ಲಿ ನಗು ಎಷ್ಟು ಅದ್ಭುತವಾಗಿದೆ. ಈ ಪರಿವರ್ತನೆಗೆ ಈಗ ಏನು ಕೆಲಸ, ಯಾವ ರೀತಿ ಬಂತು, ನಿಮ್ಮ ಎಲ್ಲ ರೀತಿಯ ಒಂದು ತೊಂದರೆಗಳನ್ನು ತೊಡೆದು ಹಾಕುವಂತಹ ಶಕ್ತಿಯುತವಾದ ಸಮಯ ನಿಮ್ಮನ್ನ ಹುಡುಕಿಕೊಂಡು ಬರಲು ಕಾರಣ ಇದೆ. ಖಂಡಿತವಾಗಿ ಏಪ್ರಿಲ್ ತಿಂಗಳು ನಿಮಗೆ ವಿಶೇಷವಾಗಿ ಅದ್ಭುತವಾಗಿ ಗ್ರಹಗಳ ಒಂದು ಆಟ ಶುರುವಾಗ್ತಾ ಇದೆ. ನೀವು ನಿಮ್ಮ ಸಂಬಂಧಿಕರಿಗೆ ಹೇಳುವಂತಹ ವಿಶೇಷವಾದ ಸಂದರ್ಭ ಏಪ್ರಿಲ್ 1ರ ನಂತರ ನಡೀತಾ ಹೋಗುತ್ತೆ. ಒಟ್ಟಾರೆಯಾಗಿ ವಿಶೇಷವಾದ ಹುಣ್ಣಿಮೆ ನಿಮ್ಮ ಮನೆ ಬಾಗಿಲಿಗೆ ಅದೃಷ್ಟವನ್ನ ಕರೆದುಕೊಂಡು ತರುತ್ತಿದೆ. ಈಗ ನಿಮ್ಮನ್ನ ಜನರು ನೋಡಿ ಅದೃಷ್ಟವಂತರು ಎಂದು ಮಾತ್ರ ಹೇಳುತ್ತಾರೆ. ಒಟ್ಟಾರೆಯಾಗಿ ಸಂದರ್ಭದಲ್ಲಿ ಏಪ್ರಿಲ್ 1ರಿಂದ 6ನೇ ತಾರೀಕಿನವರೆಗೂ ಕೂಡ ನಿಮ್ಮ ಸಮಯ ಶುರುವಾಗ್ತಾ ಇದೆ ಅಂತಲೇ ಹೇಳಬಹುದು. ನೀವು ಆಕಸ್ಮಿಕವಾಗಿ ಕೂಡ ನಿಮ್ಮ ಮನೆಯ ಒಂದು ವಿಶೇಷವಾದ ವಸ್ತುವನ್ನ ಕೂಡ ಯಾರಿಗೂ ದಾನವಾಗಿ ಕೊಟ್ಟಿದ್ದೆ ಆದರೆ ಎಲ್ಲ ರೀತಿಯ ಅದೃಷ್ಟವು ಕೈತಪ್ಪಿ ಹೋಗುತ್ತದೆ. ಅದು ತಪ್ಪು ಕೈಗಳಿಗೆ ಹೋದರೆ ಖಂಡಿತವಾಗಿ ನಿಮ್ಮ ಅದೃಷ್ಟ ನಿಮ್ಮ ವಿರುದ್ಧ ತಿರುಗಲು ಪ್ರಾರಂಭಿಸುತ್ತೆ. ಆದ್ದರಿಂದ ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ಯೋಚನೆ ಮಾಡಿ ಮುಂದುವರಿಯಿರಿ. ಏಕೆಂದರೆ ನೀವು ಹೃದಯದಲ್ಲಿ ತುಂಬ ಶ್ರೀಮಂತರು, ಒಳ್ಳೆಯ ವ್ಯಕ್ತಿಗಳು ಮತ್ತು ನಾನು ಯಾರ ಬಗ್ಗೆ ಕೂಡ ಕೆಟ್ಟದಾಗಿ ಯೋಚಿಸೋದಿಲ್ಲ ಮತ್ತು ಜನರನ್ನು ಬಹಳ ಸುಲಭವಾಗಿ ನಂಬಿಬಿಡುತ್ತೇನೆ ಎನ್ನುವಂತಹ ಮನಸ್ಥಿತಿಯನ್ನು ಹೊಂದಿರುವಂಥವರು. ಆದರೆ ಒಂದು ನಿಮಗೆ ಎಲ್ಲವನ್ನ ಹೇಳುತ್ತಿದೆ, ನಗುತ್ತಿರುವಂತಹ ಮುಖವು ನಿಮ್ಮದಾಗಿರೋದಿಲ್ಲ. ಮುಖದ ಹಿಂದೆ ಅಡಗಿರುವಂತಹ ದ್ವೇಷವು, ರಹಸ್ಯವು ನಿಮ್ಮ ಜೀವನವನ್ನು ಹಾಳು ಮಾಡುವಂತಹ ಗುಂಡಿಗೆ ತಳ್ಳುತ್ತದೆ. ಇದು ನಿಮ್ಮ ಜೀವನದಲ್ಲಿ ನಡೆಯಬಹುದಾದಂತಹ ಕೆಲವು ತಪ್ಪು ಜನರ ಸತ್ಯವನ್ನ ಪ್ರವಾಹವಾಗಿ ತಿಳಿಸುವ
ವ್ಯಕ್ತಪಡಿಸುವಂತಹ ಬಹಿರಂಗಪಡಿಸುವಂತಹ ಸಮಯ. ಸಂತೋಷವಾಗಿರೋದನ್ನ ಎಂದೂ ಕೂಡ ನೋಡಲು ಬಯಸದೇ ಇರುವಂತಹ ಜನರು ನಿಮ್ಮ ಅಕ್ಕಪಕ್ಕದಲ್ಲೇ ಇರ್ತಾರೆ. ನೀವು ಅವರೊಂದಿಗೆ ಸಂಪರ್ಕ ಸಾಧಿಸಲು ಬಯಸೋದಾದ್ರೆ ಅವರ ಹೆಸರಿನ ಮೊದಲ ಅಕ್ಷರವನ್ನ ಕೂಡ ನಾನು ವಿಡಿಯೋದ ಕೊನೆಯಲ್ಲಿ ತಿಳಿಸಿಕೊಡ್ತೇನೆ. ಖಚಿತವಾಗಿ ಜೀವನದಲ್ಲಿ ಲಕ್ಷಾಂತರ ಒಳ್ಳೆಯ ಕೆಲಸಗಳನ್ನ ಮಾಡಿ, ಆದರೆ ಅವರು ಎಂದಿಗೂ ಕೂಡ ನಿಮಗೆ ಒಳ್ಳೆಯದನ್ನ ಬಯಸೋದಿಲ್ಲ. ನೀವು ಜೀವನದಲ್ಲಿ ಕೆಲವೊಮ್ಮೆ ನಿಮ್ಮ ಹೃದಯದಲ್ಲಿನ ಸಂತೋಷವನ್ನ ನಾಶ ಮಾಡಿಕೊಳ್ಳುವಂತಹ ಜನರ ಹತ್ತಿರ ನಿಮ್ಮ ಪ್ರೀತಿಯ ಮಾತುಗಳನ್ನ ಅಥವಾ ನಡವಳಿಕೆಯನ್ನ ಹೇಳಿಕೊಳ್ತೀರಾ. ನಿಮ್ಮ ಹೃದಯ ವೇಗವಾಗಿ ಬಡಿದುಕೊಳ್ಳುತ್ತದೆ. ಏಕೆಂದರೆ ಈ ಸಮಯದಲ್ಲಿ ಅಂದ್ರೆ ವಿಶೇಷವಾಗಿ ಏಪ್ರಿಲ್ 2ನೇ ತಾರೀಕು ಹುಣ್ಣಿಮೆ ಮುಗಿದ ನಂತರ ಹನುಮಾನ್ ಜಯಂತಿ ಕೂಡ ಇರೋದ್ರಿಂದ, 5ನೇ ತಾರೀಕು ವಿಶೇಷವಾಗಿ ಗಣೇಶ ಚತುರ್ಥಿ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ನಡೆಯಬಹುದಾದಂತಹ ವಿಶೇಷವಾದ ಸಮಯ ಪ್ರಾರಂಭವಾಗುತ್ತೆ. ನೀವು ತಕ್ಷಣ ನಿಮ್ಮ ಮನೆಯಲ್ಲಿ ಇರುವಂತಹ ಈ ಒಂದು ಹೆಸರಿನ ವ್ಯಕ್ತಿಯನ್ನ ಕಳಿಸಲೇಬೇಕು. ಅವರು ನಿಮ್ಮ ಮನೆಯನ್ನು ಬಿಟ್ಟು ಹೋಗಲೇಬೇಕು. ಇಲ್ಲದಿದ್ದರೆ ನಿಮಗೆ ಅಪಾಯ, ಮತ್ತೊಂದು ಅಂತಹ ಅವಕಾಶ ಸಿಗೋದಿಲ್ಲ. ಏಕೆಂದರೆ ವರ್ಷ ಪೂರ್ತಿ ನೀವು ಕಷ್ಟಪಟ್ಟು ಕೆಲಸ ಮಾಡಿದರೂ ಕೂಡ ಸಿಗದೇ ಇರುವಷ್ಟು ಅಷ್ಟ ಐಶ್ವರ್ಯ, ಸಿರಿ ಸಂಪತ್ತು ಮತ್ತು ಯೋಗ ಭೋಗ ಭಾಗ್ಯಗಳು 2026 ಏಪ್ರಿಲ್ ತಿಂಗಳ ನಂತರ ನಿಮಗೆ ದೊಡ್ಡದಾದ ವಿಶೇಷವಾದ ಸಿಹಿ ಸುದ್ದಿ ಮತ್ತು ದೊಡ್ಡ ಆರಂಭದ ಮುನ್ಸೂಚನೆ ಇನ್ನು ಮುಂದಿನ 48 ಗಂಟೆಗಳಲ್ಲಿ ನಿಮ್ಮ ಜೀವನಕ್ಕೆ ಬರುತ್ತಿದೆ. ಈ ಸಮಯದಲ್ಲಿ ನೀವು ಇದನ್ನು ಸರಿಯಾಗಿ ಬಳಸಿಕೊಳ್ಳದೆ ಹೋದರೆ, ಸರಿಯಾದ ದಿಕ್ಕಿನಲ್ಲಿ ಬಿಟ್ಟದೇ ಆದರೆ ನಿಮ್ಮ ಜೀವನದಲ್ಲಿ ಅಂತಹ ದೊಡ್ಡ ಪವಾಡ ಸಂಭವಿಸುತ್ತದೆ. ಖಂಡಿತವಾಗಿ 2026ರಲ್ಲಿ ನೀವೇ ಹೇಳುತ್ತೀರಾ, ನಾನು ಧನ್ಯನು, ನನ್ನ ಜೀವನ ಅದ್ಭುತವಾಗಿದೆ. ನೀವು ನನ್ನ ಜೀವನದಲ್ಲಿ ಇರ್ತಕ್ಕಂತಹ ಭಯಗಳನ್ನು ದೂರ ಮಾಡುತ್ತೀರಾ. ಆಶೀರ್ವಾದದ ಮೂಲಕ ಶಕ್ತಿಯನ್ನು ತುಂಬಿಕೊಳ್ತಾ ಹೋಗ್ತೀರಾ. ಒಟ್ಟಾರೆಯಾಗಿ ಎನ್ನುವಂತಹ ಅದ್ಭುತವಾದ ಮಾತುಗಳು ನಿಮ್ಮ ಮುಗುಳು ನಗೆಯಿಂದ ರಕ್ಷಿಸುವಂತಹ ವಿಶೇಷವಾದ ಸಂದರ್ಭ. ಹಾಗಾಗಿ ಮೊದಲನೇದಾಗಿ ಖಚಿತವಾಗಿ ಈ ರಾಶಿಯವರಿಗೆ ಆಂಜನೇಯ ಸ್ವಾಮಿಯ ಸಂಪೂರ್ಣವಾದ ಅನುಗ್ರಹ ದೊರೆಯುತ್ತೆ. ನಿಮ್ಮ ಕಷ್ಟಗಳು ದೂರವಾಗುತ್ತೆ. ವಿಶೇಷವಾದ ಮಾರ್ಗದರ್ಶನಗಳು ಕನಸಿನ ಮೂಲಕ ನಿಮಗೆ ಗೋಚಾರವಾಗುತ್ತದೆ. ಖಂಡಿತವಾಗಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಜೈ ಹನುಮಾನ್ ಎಂದು ಕಮೆಂಟ್ ಮಾಡಿ. ಈ ಸಮಯದಲ್ಲಿ ಆಂಜನೇಯ ಸ್ವಾಮಿಯ ಆಶೀರ್ವಾದ ನಿಮಗೆ ಇರುವಂತಹ ಬೆಟ್ಟದಷ್ಟು ಕಷ್ಟಗಳನ್ನು ಪುಡಿ ಮಾಡುವಷ್ಟು, ಮಂಜಿನಂತೆ ಕರಗಿಸಿ ಬಿಡುವಷ್ಟು ಆಶೀರ್ವಾದವನ್ನು ಬರಮಾಡ್ಕೊಳ್ತೀರಾ. ನಿಮ್ಮ ಜೀವನಕ್ಕೆ ಒಂದು ಹೆಜ್ಜೆಯನ್ನು ಇಡ್ತಾ ಹೋದರೆ ದೇವರು ಅದೇ ರೀತಿ ನಿಮಗೆ 10 ಹೆಜ್ಜೆಗಳನ್ನು ಸುಲಭವಾಗಿ ಯಶಸ್ಸಿನ ಕಡೆಗೆ ನಡೆಸುವಂತಹ ಮಾರ್ಗದರ್ಶನವನ್ನು ನೀಡ್ತಾ ಹೋಗ್ತಾರೆ. ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ ಅದ್ಭುತವಾದ ದೊಡ್ಡದಾದ ಸಂಕೇತಗಳು ಸಿಗ್ತಾ ಹೋಗುತ್ತೆ. ಈ ಘಟನೆಗಳು ನಿಮ್ಮನ್ನು ರಕ್ಷಿಸುತ್ತದೆ. ಎಂದೂ ಕೂಡ ನೀವು ಭಯವನ್ನ ಬಿಟ್ಟು ಬಿಡ್ತೀರಾ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಕಷ್ಟಗಳನ್ನು ದೂರ ಮಾಡ್ಕೊಳ್ತೀರಾ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಯದಲ್ಲಾದರೂ ಕೂಡ ಎಲ್ಲವನ್ನ ಪಡೆದುಕೊಳ್ಳುವಂತಹ ಅದ್ಭುತವಾದ ಸಮಯ ಶುರುವಾಗುತ್ತೆ. ಆದರೆ ತಪ್ಪಾಗಿ ಕೂಡ ನೀವು ಈ ವಸ್ತುಗಳನ್ನು ಯಾರ ಕೈಗೂ ಕೊಡಬಾರದು. ಏಕೆಂದರೆ ಕೆಲವು ಸಂಬಂಧಗಳು ನಿಮ್ಮಿಂದ ತಾವಾಗಿ ದೂರವಾಗುತ್ತದೆ ನಿಮ್ಮ ಒಳಿತಿಗಾಗಿ. ಏಕೆಂದರೆ ಮರೆತು ಕೂಡ ನೀವು ಅವರ ಜೊತೆಗೆ ಬೆರೆಯೋದ್ರಿಂದ, ನಿಮ್ಮ ಕಷ್ಟ ಸುಖ ಸಿಹಿಗಳನ್ನು ಹಂಚಿಕೊಳ್ಳೋದ್ರಿಂದ ಅವರ ದುಷ್ಟ ಕಣ್ಣುಗಳು ನಿಮ್ಮ ಜೀವನವನ್ನು ನಾಶ ಮಾಡುವಷ್ಟು ಶಕ್ತಿಯನ್ನು ಹೊಂದಿರುತ್ತದೆ. ಆದ್ದರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಬಂದರೂ ಕೂಡ ಎಲ್ಲವನ್ನ ದೂರ ಮಾಡಿಕೊಳ್ಳೋಕೆ ಈ ಸಂದರ್ಭದಲ್ಲಿ ಸಾಧ್ಯವಾಗುತ್ತೆ. ಏನೇ ಆದರೂ ಸರಿ, ಸಾವು ಬಂದರೂ ಸರಿ, ಈ ವಸ್ತುವನ್ನು ಯಾರಿಗೂ ಕೂಡ ತಪ್ಪಾಗಿ ಕೊಡಬೇಡಿ. ವಿಶೇಷವಾಗಿ ನಾಳೆಯಿಂದ ಎಚ್ಚರವಾಗಿರಿ. ಏಕೆಂದರೆ ಖಂಡಿತವಾಗಿ ಸಮಯ ಮತ್ತೆ ಶುರುವಾಗುವುದಿಲ್ಲ. ನಿಮ್ಮ ಜೀವನದ ಹೊಸ ಅಧ್ಯಾಯ ಆರಂಭವಾಗುತ್ತದೆ. ನಾಳೆಯಿಂದ ನಿಮ್ಮ ಜೀವನದಲ್ಲಿ ನೀವು ಬಹಳ ಸಮಯದಿಂದ ಕಾತರದಿಂದ ಕಾಯ್ತಿರುವಂತಹ ವಿಶೇಷವಾದ ಸಮಯ ಆರಂಭವಾಗ್ತಾ ಇದೆ. ಸರಳವಾಗಿ ಹೇಳಬೇಕು ಅಂದರೆ, ನೀವು ಯಾವ ವಿಷಯಕ್ಕಾಗಿ ಬಹಳ ದಿನಗಳಿಂದ ಪರಿತಪಿಸುತ್ತಿದ್ದೀರೋ, ತವಕಿಸುತ್ತಿದ್ದೀರೋ ಅದು ನಿಮ್ಮ ಕೈಗೆ ಬರುತ್ತದೆ. ಖಚಿತವಾಗಿ ಇದು ನಿಮ್ಮ ಅದೃಷ್ಟವನ್ನು ಬದಲಾಯಿಸುವಂತಹ ವಿಶೇಷವಾದ ಭವಿಷ್ಯವಾಣಿಯಾಗಿದೆ. ಖಂಡಿತವಾಗಿ ಈ ಸಂದರ್ಭದಲ್ಲಿ ಇದನ್ನು ತಪ್ಪಾಗಿ ನೀವು ಸಾಬೀತು ಮಾಡಿಕೊಂಡರೆ ನಿಮ್ಮ ಜೀವನ ನರಕವಾಗುತ್ತದೆ. ಎಲ್ಲ ರೀತಿಯ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳೋಕೆ ಈಗ ಒಂದು ಷರತ್ತು ಕೂಡ ಇದೆ. ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಅದೇ ರೀತಿ ನಾವು ತಿಳಿಸುವಂತಹ ಪರಿಹಾರಗಳನ್ನು ಖಂಡಿತವಾಗಿ ಮಾಡಿ ನಿಮ್ಮ ಜೀವನದಲ್ಲಿ ನಿಮ್ಮ ಕನಸನ್ನು, ಆಸೆಗಳನ್ನು ಒಂದು ಕ್ಷಣದಲ್ಲಿ ನನಸು ಮಾಡಿಕೊಳ್ಳಬಹುದು. ಆದರೆ ಖಂಡಿತವಾಗಿ ನೀವು ಎಲ್ಲ ರೀತಿಯ ಆಸೆಗಳನ್ನು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಸೂಕ್ತವಾದ ಸಮಯ ಪ್ರಾರಂಭವಾಗ್ತಾ ಇದೆ. ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವಂತಹ ದೊಡ್ಡ ಘಟನೆ, ಸಿಹಿ ಘಟನೆಗಳು ನಿಮ್ಮನ್ನು ಆಶ್ಚರ್ಯಚಕಿತರನ್ನಾಗಿ ಮಾಡ್ತಾ ಹೋಗುತ್ತೆ. ಈಗ ನಿಮ್ಮ ಜೀವನದಲ್ಲಿ ಹೊಸ ಆಸೆಯ ವಿಶೇಷವಾದ ಆರಂಭ ಅಂತಲೇ ಹೇಳ್ಬಹುದು. ಈ ಸಮಯದಲ್ಲಿ ನೀವು ಮಾಡುವಂತಹ ಪ್ರತಿಯೊಂದು ಒಳ್ಳೆಯ ಕಾರ್ಯಗಳು ಬಡತನದಿಂದ ಶ್ರೀಮಂತಿಕೆಗೆ ಏರುವಂತಹ ವಿಶೇಷವಾದ ಸಮಯ. ಈ ವಸ್ತುವನ್ನು ನೀವು ಜೋಪಾನ ಮಾಡಿದರೆ ನೀವು ಹಲವಾರು ವರ್ಷಗಳವರೆಗೂ ಕೂಡ ಕುಳಿತುಕೊಂಡು ಶ್ರೀಮಂತರಾಗಬಹುದು. ನಿಮ್ಮ ಮನೆಯಲ್ಲಿ ಕೂಡ 7 ತಲೆಮಾರಿಗಳಿಗಾಗುವಷ್ಟು ಹಣ ಐಶ್ವರ್ಯವನ್ನ ವೃದ್ಧಿ ಮಾಡಿಕೊಳ್ಬಹುದು. ನಿಮ್ಮ ಕೈಯಲ್ಲಿ ಹಣ ಯಾವಾಗಲೂ ಇರುತ್ತದೆ. ಕಷ್ಟಗಳಿಂದ ಮುಕ್ತಿಯನ್ನು ಪಡೆದುಕೊಳ್ತೀರಾ. ಮುಂದಿನ 48 ಗಂಟೆಯ ಒಳಗಾಗಿ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವಂತಹ ದೊಡ್ಡ ಘಟನೆ ನಿಮ್ಮ ಬದುಕನ್ನೇ ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಬಹಳ ಮಂದಿಗೆ ನಮ್ಮ ಮಾತು ಸುಳ್ಳು ಅಂತ ಅನಿಸಬಹುದು. ಆದರೆ ಖಂಡಿತವಾಗಿ ಸ್ನೇಹಿತರೆ, ನಾಳೆಯಿಂದ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ
ಅಧ್ಯಾಯ ಆರಂಭವಾಗ್ತಾ ಇದೆ. ಈ ಆರಂಭ ನಿಮ್ಮ ಬದುಕನ್ನ ವಿಶೇಷವಾದ ಅವಕಾಶದ ಎತ್ತರಕ್ಕೆ ಕರೆದುಕೊಂಡು ಹೋಗುವಂತಹ, ಆಕಾಶದಲ್ಲಿ ನಿಮ್ಮನ್ನ ರಾರಾಜಿಸುವಂತೆ ಮಾಡುವಂತಹ ಸಂದರ್ಭ ಅಂತಾನೆ ಹೇಳ್ಬಹುದು. ಏಕೆಂದ್ರೆ ನೀವು ಯಶಸ್ಸಿನ ಮೆಟ್ಟಿಲುಗಳನ್ನ ಅದ್ಭುತವಾಗಿ ಹತ್ತಾ ಹೋಗ್ತೀರಾ. ನೀವು ಆಸೆ ಪಟ್ಟಿದ್ದೆಲ್ಲ ನಿಮ್ಮ ಕೈಗೆ ಸುಲಭವಾಗಿ ಸಿಗ್ತಾ ಹೋಗುತ್ತೆ. ನೀವು ಬಹಳ ಸತ್ಯವಂತರು ಮತ್ತು ಪ್ರಾಮಾಣಿಕ ವ್ಯಕ್ತಿಗಳು. ಆದ್ದರಿಂದ ದೇವರ ಆಶೀರ್ವಾದ ನಿಮಗೆ ಸಂಪೂರ್ಣವಾಗಿ ದೊರೀತಾ ಇದೆ. ಯಾರೇ ಕೆಟ್ಟ ಜನರು ನಿಮಗೆ ಮೋಸ ಮಾಡಿದ್ರು ಕೂಡ ದೇವರು ನಿಮ್ಮ ಕೈ ಬಿಡೋದಿಲ್ಲ. ನೀವು ಯಾರಿಗೂ ಮೋಸ ಮಾಡದೇ ಇರುವಂತಹ ವಿಶೇಷವಾದ ಹೃದಯವನ್ನ ಹೊಂದಿದ್ದೀರಾ. ಆದ್ದರಿಂದ ಶ್ರೀಕೃಷ್ಣರು ಕೂಡ ಅದನ್ನೇ ಹೇಳ್ತಾರೆ, ಸರಳ ಮನಸ್ಸಿನವರಿಗೆ ಮೋಸ ಮಾಡುವಂತವನ ಪತನ ಆದಷ್ಟು ಬೇಗ ಖಚಿತವಾಗುತ್ತದೆ. ಜೀವನದಲ್ಲಿ ಅಪಘಾತಗಳು ಬರೆಯಲ್ಪಡುತ್ತದೆ, ಅವರ ಹೆಸರುಗಳು ಅಕಾಲ ಮರಣಗಳ ಪಟ್ಟಿಗಳಲ್ಲಿ ಸೇರುತ್ತದೆ. ಆದ್ದರಿಂದ ಯಾರಿಗೂ ಕೂಡ ಮೋಸ ಮಾಡಬೇಡಿ, ಭಯ ಪಡಬೇಡಿ, ಚಿಂತಿಸಬೇಡಿ. ನಿಮ್ಮಿಂದ ತಪ್ಪು ಆಗದಂತೆ ನೋಡಿಕೊಳ್ಳಿ. ಈಗ ಆ ತಪ್ಪಿನ ಬಗ್ಗೆ ಹೇಳುತ್ತಿರುವಂತೆ ಎಲ್ಲವನ್ನ ಸಂಪೂರ್ಣವಾಗಿ ಗಮನದಿಂದ ಕೇಳಿ. ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಬದಲಾವಣೆ ಕೂಡ ಸಾಮಾನ್ಯವಾಗಿರುವುದಿಲ್ಲ. ಇದು ದೇವರ ಸಂಕೇತದ ಮೂಲಕ ನಿಮ್ಮ ಮನೆಯನ್ನ ಮತ್ತು ಮನಸ್ಸನ್ನ ವಿಶೇಷವಾಗಿ ಶಕ್ತಿವಂತರನ್ನಾಗಿ ಸಕ್ರಿಯಗೊಳಿಸಲು ಬಂದಿರತಕ್ಕಂಥ ಆಶೀರ್ವಾದ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ದುಃಖಗಳನ್ನ ದೂರ ಮಾಡೋದಕ್ಕೆ ನಾಳೆಯಿಂದ ಈ ತಪ್ಪನ್ನ ಮಾಡಬಾರ್ದು. ಮೊದಲನೇ ತಪ್ಪು ಏನಂದ್ರೆ, ಯಾರನ್ನ ಕೂಡ ಕಣ್ಣು ಮುಚ್ಚಿ ನಂಬಾರ್ದು. ನೀವು ಪೂರ್ಣ ನಂಬಿದರೆ ಅವರು ನಿಮ್ಮನ್ನ ದೊಡ್ಡದಾದ ಶತ್ರುವಾಗಿರಬಹುದು. ಅವರು ಹೊರಗೆ ಸಿಹಿಯಾಗಿ ಮಾತನಾಡ್ತಾರೆ, ಒಳಗೆ ತುಂಬಾ ದ್ವೇಷವನ್ನ, ವಿಷವನ್ನ ಇಟ್ಟುಕೊಂಡಿರ್ತಾರೆ. ನಾಳೆಯಿಂದ ನಿಮ್ಮ ಕುಂಡಲಿಯಲ್ಲಿ ಸುಖ ಮತ್ತು ಸಮೃದ್ಧಿಯ ಯೋಗ ಪ್ರಾಪ್ತಿಯಾಗ್ತಾ ಇದೆ. ಒಟ್ಟಾರೆಯಾಗಿ ಅಮೃತ ಸಿದ್ಧಿ ಯೋಗದ ನಿರ್ಮಾಣವಾಗ್ತಾ ಇರೋದ್ರಿಂದ ಇದು ಸಾಮಾನ್ಯವಾಗಿರುವಂತಹ ಯೋಗ ಅಲ್ಲ. ಜೀವನದಲ್ಲಿ ಒಳ್ಳೆಯ ಕರ್ಮಗಳು ತುಂಬಿದಾಗ ಮಾತ್ರ ಇಂತಹ ವಿಶೇಷವಾದ ಯೋಗ ಬರುತ್ತದೆ. ನಾಳೆಯಿಂದ ನಿಮ್ಮ ಜೀವನ ಪೂರ್ತಿ ಬದಲಾಗುತ್ತೆ. ವರ್ಷಗಳಿಂದ ನೀವು ಬಯಸುತ್ತಿರುವಂತಹ ಒಂದು ಸಮಯ ಈಗ ಸಿಗ್ತಾ ಇದೆ. ಆದರೆ ಒಂದು ವಿಷಯವನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು, ನಾಳೆಯಿಂದ ಯಾರಿಗೂ ಕೂಡ ಒಂದು ವಿಷಯವನ್ನ ಕೊಡಬಾರದು. ಏಕೆಂದ್ರೆ ನೀವು ಕುಂಡಲಿಯಲ್ಲಿ ಶನಿ ಮತ್ತು ರಾಹುವಿನ ಒಂದು ಮಿತಿ ನಿರ್ಮಾಣವಾಗ್ತಾ ಇದೆ. ಮಂಗಳ, ಬುಧ, ಶುಕ್ರ ಗ್ರಹಗಳ ಪರಿಸ್ಥಿತಿ ಉತ್ತಮವಾಗಿರುತ್ತೆ. ಈ ಸಮಯದಲ್ಲಿ ಮರೆತು ಕೂಡ ನೀವು ಕೈ ತಪ್ಪಿ ಭಾಷೆಯನ್ನ ಕೊಟ್ಟರೆ, ನಾನು ಇದನ್ನ ನಿಮಗೆ ಹೆಲ್ಪ್ ಮಾಡ್ಕೊಡ್ತೀನಿ ಅಂತ ಒಂದು ತಪ್ಪಾದ ಭಾಷೆಯನ್ನ ಕೊಟ್ಟರು ಕೂಡ ಅದು ನಿಮಗೆ ಕಷ್ಟದ ಸುಳಿಗೆ ತಳ್ಳಬಹುದು. ನೀವು ಭಾಗ್ಯವೂ ಕೂಡ ಹೆಚ್ಚಾಗುವಂತಹ ಸಂದರ್ಭವಾಗಿರೋದ್ರಿಂದ ಈ ಸಮಯದಲ್ಲಿ ಶನಿ ಮತ್ತು ಕೇತು, ರಾಹು ನಿಮ್ಮನ್ನ ಪರೀಕ್ಷೆ ಕೂಡ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಶತ್ರುಗಳು ನಿಮ್ಮನ್ನ ದುರ್ಬಳಕೆ ಮಾಡಿಕೊಳ್ಳಬಹುದು. ಸಣ್ಣ ತಪ್ಪಿನಿಂದ ದೊಡ್ಡ ಅವಕಾಶ ಕೈ ತಪ್ಪಿ ಹೋಗಬಹುದು. ಆದ್ದರಿಂದ ಭಯವಾಗಿ ಅಲ್ಲ, ಖಂಡಿತವಾಗಿ ಬುದ್ಧಿವಂತಿಕೆಯಿಂದ ಕೇಳಿ. ನಾಳೆಯಿಂದ ನಿಮ್ಮ ಜೀವನದಲ್ಲಿ ದೂರ ಮತ್ತು ಮಿತಿ ಬಹಳ ಮುಖ್ಯವಾಗಿರುತ್ತದೆ. ಶನಿ ರಾಹು ಮಿತಿಯು ಪ್ರಭಾವದಿಂದಾಗಿ ಕೆಲವರು ಸಿಹಿ ಮಾತುಗಳಿಂದ ನಿಮ್ಮನ್ನ ಮೋಸ ಮಾಡ್ತಾರೆ. ಸಹಾನುಭೂತಿ ತೋರಿಸಿ ನಿಮ್ಮ ಶಕ್ತಿ ಮತ್ತು ಲಾಭವನ್ನ ತೆಗೆದುಕೊಳ್ಳೋದಕ್ಕೆ ಬಯಸ್ತಾರೆ. ಆದ್ದರಿಂದ ನೀವು ಮಾಡುವಂತಹ ದೊಡ್ಡ ತಪ್ಪು ಅಂದ್ರೆ, ಯಾರೇ ಕೇಳಿದರೂ ಕೂಡ ತಕ್ಷಣ ಒಪ್ಪಿಕೊಳ್ಳದೆ ಖಂಡಿತವಾಗಿ ನಾನು ಯೋಚನೆ ಮಾಡ್ತೀನಿ ಅನ್ನುವಂತಹ ಸಮಯವನ್ನ ತೆಗೆದುಕೊಳ್ಬೇಕು. ನಾಳೆಯಿಂದ ಒಂದು ನಿಯಮವನ್ನ ನೀವು ಪಾಲಿಸಬೇಕು. ಯಾರಾದರೂ ನಿಮ್ಮ ಬಳಿ ಹಣ ಮತ್ತು ವಸ್ತುವನ್ನ, ಸಮಯವನ್ನ ಕೇಳಿದರೆ ಮೊದಲು 2 ನಿಮಿಷಗಳವರೆಗೂ ಮೌನವಾಗಿ ಯೋಚಿಸಬೇಕು. ಮನಸ್ಸಿನಲ್ಲಿ ಸ್ವಲ್ಪ ಸಂಶಯ, ಅನುಮಾನ ಬಂದರೂ ಕೂಡ ಶಾಂತವಾಗಿ ನಿರಾಕರಿಸಿ. ಹೀಗೆ ಹೇಳಿಬಿಡಿ, ನನ್ನ ಬಳಿ ಅದು ಸಾಧ್ಯವಾಗುವುದಿಲ್ಲ. ಖಂಡಿತವಾಗಿ ಶನಿ ದೇವರು ಕಲಿಸೋದು ದಯೆ ಇರಲಿ, ಆದರೆ ಮಿತಿ ಕೂಡ ಇರಬೇಕು. ಇನ್ನೊಂದು ದೊಡ್ಡ ವಿಷಯ ಅಂದ್ರೆ, ದೊಡ್ಡ ತಪ್ಪು ಅಂದ್ರೆ, ಯಾವುದೇ ಯೋಜನೆ, ಹಣಕಾಸು ಅಥವಾ ಮನೆಯಲ್ಲಿ ನಡೆಯುವಂತಹ ಶುಭ ಕಾರ್ಯಗಳ ಬಗ್ಗೆ ಯಾರಿಗೂ ಕೂಡ ತಿಳಿಸಬಾರದು. ಮನೆಯಲ್ಲಿ ನೀವು ಏನು ಗಳಿಸಿಕೊಳ್ತಾ ಇದ್ದೀರಾ ಅದನ್ನ ಪ್ರದರ್ಶನ ಕೂಡ ಮಾಡಬಾರ್ದು. ಬಹಳ ಸಮಯ, ಬಹಳ ಜನರು ನಿಮ್ಮ ಮನೆಯ ವಿಷಯವನ್ನ, ಆದಾಯದ ವಿಷಯದನ್ನ, ಯೋಜನೆಗಳನ್ನ ಎಲ್ಲರ ಬಳಿ ಹೇಳ್ಕೊಳ್ತೀರಾ. ಆದ್ರೆ ಅದನ್ನ ಮಾಡಬಾರ್ದು. ಅವರ ಜೀವನದಲ್ಲಿ ಬರುವಂತಹ ಹೊಸ ಅವಕಾಶವನ್ನ ಅನಾಯಾಸವಾಗಿ ಹೇಳ್ಬಿಡ್ತಾರೆ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ದೊಡ್ಡ ತಪ್ಪುಗಳು ನಡೆಯುತ್ತದೆ. ನಿಮ್ಮ ಬಳಿ ಎಲ್ಲವನ್ನ ಕೇಳಿಕೊಂಡು ಶತ್ರುಗಳು ನಿಮ್ಮ ವಿರುದ್ಧವೇ ಕುತಂತ್ರಗಳನ್ನ ಮಾಡಲು ಶುರು ಮಾಡ್ತಾರೆ. ಆದ್ದರಿಂದ ಈ ಒಂದು ಹುಣ್ಣಿಮೆಯ ನಂತರದ ದಿನದಲ್ಲಿ ಸಾಕಷ್ಟು ಕಷ್ಟವನ್ನ ಅನುಭವಿಸಬೇಕಾಗಿ ಬರುತ್ತೆ. ನಿಮಗೆ ಅದೃಷ್ಟ ಮತ್ತು ಭಾಗ್ಯದ ಬಾಗಲು ಮುಚ್ಚಿಕೊಳ್ಳುವಂತಹ ಸಾಧ್ಯತೆ ಇದೆ. ಈ ಸಮಯ ವಿಶೇಷವಾದ ಗ್ರಹಗಳ ನಿರ್ಮಾಣ ನಿಮ್ಮ ಮೇಲೆ ನೇರವಾಗಿರುವಂತಹ ಪರಿಣಾಮವನ್ನ ಬೀರ್ತಾ ಇದೆ. ಆದ್ದರಿಂದ ದೇವರ ಆಶೀರ್ವಾದದ ಮೂಲಕ ನಿಮ್ಮ ಸಂಪತ್ತನ್ನ, ಸಮೃದ್ಧಿಯನ್ನ, ಅಭಿವೃದ್ಧಿ ಮತ್ತು ಒಂದು ಆಕಾಶದ ಎತ್ತರಕ್ಕೆ ಏರುವಂತಹ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿಕೊಳ್ಳೋದು ನಿಮ್ಮ ಕೈಯಲ್ಲಿರುತ್ತೆ. ಬಂದಂತಹ ಅವಕಾಶವನ್ನ ಕೈತಪ್ಪಿ ಹೋಗದಂತೆ ನೋಡಿಕೊಳ್ಳುವಂತಹ ಜವಾಬ್ದಾರಿ ನಿಮ್ಮದೇ ಆಗಿರುತ್ತೆ. ಆದ್ದರಿಂದ ಈ ಸಮಯದಲ್ಲಿ ಒಂದು ಜೀವನದ ಮೌಲ್ಯಯುತವಾದ ಪಾಠವನ್ನ ಸದಾಕಾಲ ನೆನಪಿನಲ್ಲಿ ಇಟ್ಕೊಳ್ಬೇಕು. ಎಲ್ಲಾ ರೀತಿಯ ಒಂದು ತಪ್ಪುಗಳಿಂದ ದೂರ ಇರಿ ಮತ್ತು ಖಂಡಿತವಾಗಿ ನೀವು ಮಾಡುವಂತಹ ಸಣ್ಣ ಪುಟ್ಟ ತಪ್ಪುಗಳಿಂದ ನಿಮ್ಮ ಕುಟುಂಬವು ಕೂಡ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಈಗ ನಾವು ತಿಳಿಸಿರುವಂತಹ ಪರಿಹಾರವನ್ನ ನೀವು ಮಾಡಬೇಕಾಗುತ್ತೆ. ಆಂಜನೇಯ ಸ್ವಾಮಿಗೆ 21 ವೀಳ್ಯದೆಲೆ ಹಾರವನ್ನ ಅರ್ಪಿಸಬೇಕು. ಪ್ರತಿದಿನ ಆಂಜನೇಯನ ಸಿಂಧೂರವನ್ನ ಹಣೆಗೆ ಹಚ್ಕೊಳ್ಬೇಕು. ಚೌತಿಯ ದಿನ ಅಂದ್ರೆ ಗಣಪತಿ ಚತುರ್ಥಿಯ ದಿನ ಖಂಡಿತವಾಗಿ ಗಣೇಶನಿಗೆ 21 ಗರಿಕೆ ಹುಲ್ಲನ್ನು ಅರ್ಪಿಸಬೇಕು. ಬೆಲ್ಲದಿಂದ ದೀಪಾರಾಧನೆ ಮಾಡಬೇಕು. ಹಸುಗಳಿಗೆ ತಿನ್ನಲು ಒಂದು ವಿಶೇಷವಾಗಿರುವಂತಹ ಸಿಹಿ ತಿನಿಸನ್ನ ಕೊಡಬೇಕು. ಇದರಿಂದ ವಿಶೇಷವಾಗಿರುವಂತಹ ಸತ್ಕಾರ್ಯಗಳು ಮತ್ತು ಧರ್ಮಗಳ ವಿಶೇಷ
ವಿಶೇಷವಾದ ಅದೃಷ್ಟ ನಿಮ್ಮನ್ನು ಕೈ ಹಿಡಿಯುತ್ತೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ನಕಾರಾತ್ಮಕ ಅಂಶಗಳನ್ನು ದೂರ ಮಾಡಿ ಆಸೆ ಆಕಾಂಕ್ಷೆ ಸರ್ವವೂ ಕೂಡ ಈಡೇರುತ್ತೆ. ನಿಮ್ಮ ಜೀವನ ಇನ್ನು ಮುಂದೆ ವಿಶೇಷವಾದ ಲಾಭದ ಮೂಲಕ ಕೂಡಿರಲಿ. ನಿಮ್ಮ ಆಸೆ ಕನಸುಗಳು ನನಸಾಗಲಿ ಅಂತ ಹಾರೈಸ್ತಾ, ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.